ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ಪಾರ್ಟಿ ರೌಂಡ್ಸ್ನಲ್ಲಿ. ಇದು ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಗೆ ಸಂಬಂಧಿಸಿದ ಸುದ್ದಿ. 5 ವರ್ಷಗಳ ಹಿಂದೆ ನಡೆದ ಗಲಭೆಗೆ ಸಂಬಂಧಿಸಿದ ಸುದ್ದಿ. ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಿ ಪೈಗಂಬರರಿಗೆ ಅವಮಾನ ಮಾಡಲಾಯಿತು ಅಂತ ಮುಸ್ಲಿಮರು ದಂಗೆ ಎದ್ರು. 2 ಪೊಲೀಸ್ ಸ್ಟೇಷನ್ಗಳ ಹೊತ್ಕೊಂಡು ಉರಿದ್ವು. ಮನೆಗಳ ಮೇಲೆ ದಾಳಿಯಾಯಿತು. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಗೋಲಿಬಾರ್ ಮಾಡಿ ಇಬ್ಬರನ್ನು ಹೊಡೆದಾಕಿದ್ರು. ಒಂದು ಕಡೆ ಸ್ಟೇಟ್ ಪೊಲೀಸಿಂದ ತನಿಖೆ ನಡೆದರೆ ಇನ್ನೊಂದು ಕಡೆ NIA ಬಂದಿತ್ತು. ಈ ಪ್ರಕರಣದಲ್ಲಿ UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು NIA ತನಿಖೆ ನಡೆಸಿತು. NIA ಬಂಧಿಸಿದ ಆರೋಪಿಗಳ ಪೈಕಿ ಬಹುತೇಕರು ಇನ್ನೂ ಜೈಲಿನಲ್ಲಿದ್ದಾರೆ. ಅವರ ಪೈಕಿ 2 ಜಾಮೀನಾಯಿತು. ಜುಲೈನಲ್ಲಿ ಜಾಮೀನನ್ನು ಹೈಕೋರ್ಟ್ ನಿರಾಕರಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಜಾಮೀನಾಯಿತು. ಜಾಮೀನು ಕೊಡಿಸಲು ಸಹಾಯ ಮಾಡಿದ್ದಕ್ಕೆ ಪುಲಕೇಶಿ ನಗರ ಶಾಸಕ AC ಶ್ರೀನಿವಾಸರಿಗೆ ಧನ್ಯವಾದ ಅರ್ಪಿಸಲಾಗ್ತಾ ಇದೆ. ಪುಲಕೇಶಿ ನಗರದ ಅಂದಿನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಸುಟ್ಟ ಪ್ರಕರಣದಲ್ಲಿ ಇಂದಿನ ಶಾಸಕ AC ಶ್ರೀನಿವಾಸ್ ಆರೋಪಿಗಳಿಗೆ ಜಾಮೀನು ಕೊಡಿಸಲು ಸಹಾಯ ಮಾಡಿದರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಾಗ್ತಾ ಇದೆ. ಅಂದಿನ ಶಾಸಕರ ಮನೆಗೆ ಬೆಂಕಿ ಇಟ್ಟ ಪ್ರಕರಣ, ಇಂದಿನ ಶಾಸಕರಿಂದ ಜಾಮೀನಿಗೆ ಸಹಾಯ. ಎಲೆಕ್ಷನ್ ಸಮಯದಲ್ಲಿ ಮಾತು ಕೊಟ್ಟಿದ್ರಂತೆ AC ಶ್ರೀನಿವಾಸ್ ಅವರು. ಒಂದೆರಡಲ್ಲ 4-5 ಕೋಟಿ ಖರ್ಚಾಗ್ಲಿ ಜಾಮೀನು ಕೊಡಿಸ್ತೀನಿ ಅಂದಿದ್ರಂತೆ. ಈಗ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಕ್ಕೆ AC ಶ್ರೀನಿವಾಸ್ ಅವರಿಗೆ ಧನ್ಯವಾದ ಅರ್ಪಿಸಲಾಗ್ತಾ ಇದೆ. ಜಿಯಾವುರ್ ರೆಹಮಾನ್ ಮತ್ತು ಕರೀಂ ಅಲಿಯಾಸ್ ಸದ್ದಾಂ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದು ಜುಲೈ 1ನೇ ತಾರೀಕು ಹೈಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಜಾ ಆಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಜಾಮೀನು ಪಡೆದುಕೊಂಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಂಡಿದ್ದಕ್ಕೆ ಶಾಸಕರಿಗೆ ಮೌಲ್ವಿಗಳಿಂದ ಸನ್ಮಾನ ನಡೆಯಿತು. ಅಕ್ಟೋಬರ್ 7ನೇ ತಾರೀಕು ಇಬ್ಬರು ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡ್ತು.
ಮೌಲ್ವಿಗಳ ಒಂದು ತಂಡ ಶಾಸಕರನ್ನ ಸನ್ಮಾನಿಸಿದೆ, ಕೊಟ್ಟ ಮಾತು ಉಳಿಸಿಕೊಂಡಿದ್ದ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಶಾಸಕರಿಂದಲೇ ಜಾಮೀನು ಸಿಕ್ತು ಅಂದ್ರು. ಸಾದಿಕ್ ಪಾಷಾ ಮುಸ್ಲಿಂ ಮುಖಂಡರ ಮಾತು. ಚುನಾವಣೆ ವೇಳೆ ಎಸಿ ಶ್ರೀನಿವಾಸ್ ನಮಗೆ ಮಾತು ಕೊಟ್ಟಿದ್ರು, ಒಂದಲ್ಲ 4-5 ಕೋಟಿ ಖರ್ಚಾಗ್ಲಿ ಬೇಲ್ ಕೊಡಿಸ್ತೀನಿ ಅಂದಿದ್ರು, ಹೇಳಿದಂತೆ ಶಾಸಕರು ಜಾಮೀನು ಕೊಡಿಸಿದ್ರು ಅಂದಿದ್ದಾರೆ. हमारे जो एसी श्रीनिवास हैं, पुलकेशी नगर हल्के के जो एमएलए हैं, जो उन्होंने जो जबान दी थी जब उस वक्त हमें जो इलेक्शन करे, जब गुस्ताखी होने के बाद एक एमएलए का भांजा इस तरीके से करा बोलकर हमें उस एमएलए को हटाने के वास्ते सारे मिलकर उस एमएलए को हटाकर हुकूमत से लड़कर जो एसी श्रीनिवास साहब जो सीट मिलने के बाद पहले मेरे से इससे मुलाकात करे, उसके बाद हमारे से सबसे मुलाकात करने के वक्त हमारा एक ही ये था कि इस जो नौजवान जो जेल के अंदर हैं, जो इनोसेंट जितने भी हैं यूएपीए लगाकर हैं, उनको बाहर निकालने की जिम्मेदारी अगर से आप ले रहे हैं, आप कर रहे हैं तो अल्हम्दुलिल्लाह, चुनाव जिताने की जिम्मेदारी हमारे सब इदारों की है, हम सब मिलकर जिताएंगे बोलकर चैलेंज करे हमने। उन्होंने जबान दिया था, उन्होंने कहा था, एसी श्रीनिवास साहब ने कहा था, सादिक साहब 1 करोड़ नहीं 4 करोड़ 5 करोड़ भी हो जाए, जो इनोसेंट है जो मासूम है उनको निकालने के लिए हमें खर्च करने के लिए तैयार हूं बोलकर हमारे जो एसी श्रीनिवास हैं, पुलकेशी नगर हल्के के जो एमएलए हैं, जो उन्होंने जो जबान दी थी जब उस वक्त हमें जो इलेक्शन करे, जब गुस्ताखी होने के बाद एक एमएलए का भांजा इस तरीके से करा बोलकर हमें उस एमएलए को हटाने के वास्ते सारे मिलकर उस एमएलए को हटाकर हुकूमत से लड़कर जो एसी श्रीनिवास साहब जो सीट मिलने के बाद पहले मेरे से इससे मुलाकात करे, उसके बाद हमारे से सबसे मुलाकात करने के वक्त हमारा एक ही ये था कि इस जो नौजवान जो जेल ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.